ಸೂಪರ್ ಆಗಿತ್ತು ಸರ್. ಸಿನಿಮಾ ಬಗ್ಗೆ ಎರಡು ಮಾತೇ ಇಲ್ಲ. ಅಂಡ್ ಪಕ್ಕ ಬ್ಲಾಕ್ ಬಸ್ಟರ್ ಹಿಟ್ ಮೂವಿ. ಸರ್ ಏನ್ ಹೇಳಿದ್ರು ಅದನ್ನ ಇಲ್ಲಿ ಪ್ರೂವ್ ಮಾಡಿದ್ದಾರೆ. ಎಲ್ಲ ಇದು ಒಂದು ಮೂವಿ ಸಾಕು. ಅಂಡ್ ಜಸ್ಟ್ ಕ್ರೇಜಿ ಆಗಿತ್ತು. ಅವರ ವಿಂಟೇಜ್ ಯಶನ್ನ ಕೂಡ ನೋಡ್ಬೋದು ಇದರಲ್ಲಿ. ಅಂಡ್ ಇಟ್ ವಾಸ್ ಆಸಮ್, ಸೂಪರ್, ಕ್ರೇಜಿ. ಅಂಡ್ ವಿ ಲವ್ ಯು ಎಸ್ ಸರ್. ಇದೇ ತರ ಮೂವಿ ಬರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಅದನ್ನ ಸರ್ ಮಾಡಿದ್ದಾರೆ. ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಎಲ್ಲಾನು ಚೆನ್ನಾಗಿದೆ. ಇಟ್ ವಾಸ್ ಸೂಪರ್. ನೋಡಿ, ತುಂಬಾ ಚೆನ್ನಾಗಿದೆ. ಯಶ್ ಅವರು ಸಖತ್ ಆಕ್ಟಿಂಗ್ ಮಾಡಿದ್ದಾರೆ. ಟಿಕೆಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಕ್ಯಾರೆಕ್ಟರ್ ಯಶ್ ಡಬಲ್ ಆಕ್ಟಿಂಗ್ ಸಖತ್ ಮಾಡಿದಾರೆ. ಮಾತ್ರ ಯಶ್ ನೋಡ್ತೀವಲ್ಲ, ಅದು ಬಹಳ ಚೆನ್ನಾಗಿದೆ. ಮಾತ್ರ ಫ್ಯಾಮಿಲಿ ಸಮೇತ ಎಲ್ಲ ಬಂದು ನೋಡಿ, ಅದ್ಭುತ ಇದೆ ಫಿಲಮ್. ಹತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಹಾ, ನಮಗೆ ಟಿಕೆಟ್ ಇಷ್ಟ ಆಯ್ತು. ಟಿಕೆಟ್ ಸೂಪರ್ ಆಗಿರೋದು. ರಾಯ ಇಷ್ಟ ಅಂದ್ರೆ ಹೋಗತ್ತೀರಾ, ರಾಯನೇ ಇಷ್ಟ ಪಡ್ಕೊಂಡು ಹೋಗ್ತೀರಾ, ಬರತ್ತಿಗೆ ಟಿಕೆಟಿಗೆ ಫ್ಯಾನ್ ಆಗ್ತೀರಾ. ತುಂಬಾ ಚೆನ್ನಾಗಿದೆ. ಫೈನಲ್ ಕ್ಲೈಮ್ಯಾಕ್ಸ್ ಒಂದು ಟ್ವಿಸ್ಟ್ ಇದೆ. ಎಲ್ಲರೂ ಬಂದು ನೋಡಿ, ಮೂವಿ ಗೊತ್ತಾಗುತ್ತೆ. ರಾಯನ್ಗಿನ್ನ ಟಿಕೆಟ್ ಕ್ಯಾರೆಕ್ಟರ್ ನೆಕ್ಸ್ಟ್ ಲೆವೆಲ್. ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ, ಕೂಗಿ ಪಕ್ಕ 100 days ಗ್ಯಾರಂಟಿ. ಅವೆಲ್ಲ ನಾನು ಹೇಳಲ್ಲ, ಸ್ಪಾಯ್ಲರ್ ನಾನು ಕೊಡಲ್ಲ. ಬಂದ್ ನೋಡಿ ಮೂವಿ. ಪಾರ್ಟ್ 2 ಏನಿಲ್ಲ, ಬಟ್ ಮೂವಿ ಸಕ್ಕತ್ತಾಗೈತೆ, ನೆಕ್ಸ್ಟ್ ಲೆವೆಲ್ ಆಗೈತೆ. 4 ವರ್ಷ ಸಿನಿಮಾ ಗುಹೆಯಲ್ಲಿ ಮಲಗಿತ್ತು, ಇವಾಗ ಆಚೆ ಬಂದು ಬೇಟೆ ಆಡ್ತೈತೆ. ಎಲ್ಲ ಸೈಡಿಗೆ ಬಿಡ್ಬೇಕು, ಏನೋ ಸೈಡಿಗೆ ಹೋಗ್ಬೇಕು. ನೀವೆಲ್ಲ ಇಷ್ಟು ದಿನ ನಮ್ಮ ಬಾಸ್ ಜೊತೆ ಕಾಂಪಿಟೇಷನ್ ಲಿಸ್ಟ್ ಅಲ್ಲಿ ಇದ್ರಿ. ಇನ್ನು ಮುಂದೆ ಕಾಂಪಿಟೇಷನ್ ಲಿಸ್ಟ್ ಅಲ್ಲ, ಕಂಪ್ಯಾರಿಸನ್ ಲಿಸ್ಟ್ ಅಲ್ಲೂ ಇಲ್ಲ. ನೀವೆಲ್ಲ ಮಾತಾಡಲೇಬಾರ್ದು ನಮ್ಮ ಬಾಸ್ ಬಗ್ಗೆ. ಓನ್ಲಿ ಪ್ಲೀಸ್. 4 ವರ್ಷ ಕಾದಿದ್ವಿ ಯಶ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಕ್ಕೆ 4 ವರ್ಷ ಕಾದಿದ್ವಿ. ಬಿಎಡ್ಲೆಸ್ ಅಲ್ಲಿ ನೋಡಕ್ಕಂತೂ ತುಂಬಾ ವರ್ಷ ಕಾದಿದ್ವಿ. ಆದ್ರೆ ಇವಾಗಂತೂ 2 ಸ್ವೀಟ್ ಪೊಂಗಲ್ ತಿನ್ಸೋರ್ ಎಲ್ಲರಿಗೂ, ಅದಂತೂ ಗ್ಯಾರಂಟಿ. KGF ಏನ್ ನೋಡಿದೀರಾ, ಅದ್ರ ಡಬಲ್ ಆಗಿದೆ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಆಮೇಲೆ ಸ್ಟೋರಿ ಬರಕ್ ಹೋದ್ರೆ ಫಸ್ಟ್ ಹಾಫ್ ಒಂದ್ ಸ್ವಲ್ಪ ಚೆನ್ನಾಗಿದೆ, ಆದ್ರೆ ಸೆಕೆಂಡ್ ಹಾಫ್ ಅಲ್ಲಂತೂ ಸ್ಟೋರಿ ಗ್ರಿಪ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಆ ಕ್ಲೈಮ್ಯಾಕ್ಸ್ ಗೊತ್ತಾಗ್ಬೇಕು ಅಂದ್ರೆ ಟಿಕೆಟ್ ಏನಿದೆ, ರಾಯ ಜಸ್ಟ್ ಅನ್ ಹ್ಯಾಲುಸಿನೇಷನ್ ಆಫ್ ರಾಯ ಅಷ್ಟೇ. ಹಾಗೆ ನೆಕ್ಸ್ಟ್ ಲೆವೆಲ್ ಆಗಿದೆ. ಇಟ್ಸ್ ಅ ಫೈಟಿಂಗ್ ಬಿಟ್ವೀನ್ ಅ ಫಕಿಂಗ್ ಡ್ಯಾಡಿ ಅಂಡ್ ಅ ಬ್ಲಡಿ ಸನ್. ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ.